ರಾಷ್ಟ್ರೋತ್ಥಾನ ಪರಿಷತ್ತಿನ ಆಶಯದಂತೆ ನಮ್ಮೆಲ್ಲ CBSE ಶಾಲೆಗಳಲ್ಲಿ ಮಕ್ಕಳನ್ನು ಯೋಗ್ಯ ವ್ಯಕ್ತಿ ನಿರ್ಮಾಣ ಮಾಡಲಿಕ್ಕೋಸ್ಕರ ಒಂದು ಸೃಷ್ಟಿ ಶಿಬಿರವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದ್ದೀವಿ. ಆಯ್ಕೆ ಮಾಡಿರ್ತಕ್ಕಂಥ ಮಕ್ಕಳಿಗೆ ಒಂದು 2 ವರ್ಷಗಳ ಕಾಲ ಶಾಲೆಯ ಸ್ತರದಲ್ಲಿ ಆಯಾ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಬಿರಗಳನ್ನು ನಡೆಸ್ತೀವಿ. ಅವರಲ್ಲಿರ್ತಕ್ಕಂಥ ಸ್ಕಿಲ್ಲು, ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು, ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ವಿಕಸನ ಮಾಡೋ ದೃಷ್ಟಿಯಿಂದ 2 ವರ್ಷ ಪ್ರಯತ್ನ ನಡೆಯುತ್ತೆ. ಇದರ ಮುಂದುವರೆದ ಭಾಗವಾಗಿ ಇಡೀ ದೇಶ ನಂದು, ಈ ದೇಶದ ಮಗು ನಾನು ಅನ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ 3ನೇ ವರ್ಷ 9ನೇ ತರಗತಿ ಓದೋ ಸಂದರ್ಭದಲ್ಲಿ ಮಗುವಿಗೆ ಯಾವುದಾದ್ರೂ ಒಂದು ನಮ್ಮ ಭಾರತದ ಯಾವುದು ಪ್ರಮುಖವಾದಂಥ ಒಂದು ಭಾಗ ಅಂತ ಏನು ಕರಿತೀವಿ, ಅರುಣಾಚಲ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ, ಸಿಕ್ಕಿಮ್ಮು, ಈ ಥರದ ಹಿಂದುಳಿದಂಥ ಮತ್ತು ಭೌಗೋಳಿಕ ಸಂಪತ್ತಿರ್ತಕ್ಕಂಥ ಏರಿಯಾವನ್ನು ಮಕ್ಕಳಿಗೆ ಪರಿಚಯ ಮಾಡತಕ್ಕಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ನಾವು ಕಳೆದ ವರ್ಷ ಅರುಣಾಚಲ ಪ್ರದೇಶಕ್ಕೆ ಹೋಗಿದ್ವಿ. ಅಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಇರ್ತಕ್ಕಂಥ ಇಡೀ ನಮ್ಮ ಹಿಮಾಲಯದ ಬೆಟ್ಟಗಳನ್ನು ಮತ್ತು ಅಲ್ಲಿರ್ತಕ್ಕಂಥ ಜನಜೀವನದ ವ್ಯವಸ್ಥೆಯನ್ನು, ಇದು ಭಾರತಕ್ಕೆ ಹೇಗೆ ಪ್ರಾಮುಖ್ಯ, ಇದು ನಮ್ಮ ದೇಶದ ನಾವು ಕಳಸ ಅಂತ ಹೇಗೆ ಕರಿತೀವಿ, ಅಲ್ಲಿರ್ತಕ್ಕಂಥ ಸಂಪತ್ತು ಏನು ಅನ್ನೋದನ್ನು ನಮ್ಮ ಮಕ್ಕಳು ಭಾಳ ಚೆನ್ನಾಗಿ ಮನನ ಮಾಡಿಕೊಂಡ್ರು. ಈ ಬಾರಿ ಅದರ ಮುಂದುವರೆದ ಪ್ರಯತ್ನವಾಗಿ ನಾವು ಮಧ್ಯಪ್ರದೇಶಕ್ಕೆ ಹೋಗಿದ್ವಿ. ವಿಶೇಷವಾಗಿ ಅಲ್ಲಿ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ ಒಂದು ಚಟುವಟಿಕೆ ತುಂಬ ಪ್ರಭಾವಶಾಲಿಯಾಗಿ ನಡೆಸ್ತಾ ಇದ್ದಾರೆ. ಆ ಪ್ರಾಜೆಕ್ಟಿನ ಹೆಸರು ಶಿವಗಂಗಾ ಅಂತೇಳಿ. ಅಲ್ಲಿ ಒಬ್ಬ ನಮ್ಮ ಪ್ರಮುಖರು ಮಹೇಶ್ ಶರ್ಮಾ ಅಂತೇಳಿ, ಅವರು ಪದ್ಮಶ್ರೀ ಪುರಸ್ಕೃತರು. ವಿಶೇಷವಾಗಿ ಸಾಧನೆ ಮಾಡಿರ್ತಕ್ಕಂಥದ್ದು, ಆ ಕಾಡಿನಲ್ಲಿ ಏನು ಮಳೆ ಬೀಳುತ್ತೆ, ಆ ಬಿದ್ದಂಥ ಮಳೆ ಅಲ್ಲಲ್ಲೇ ಗ್ರಾಮಗಳಲ್ಲೇ ನಿಲ್ಲಬೇಕು. ಹಾಗಾಗಿ ಒಟ್ಟುಗಳನ್ನು ಕಟ್ಟಿ ಆ ಯಾವುದು ಬಯಲುಸೀಮೆ ಇತ್ತೋ ಆ ಬಯಲುಸೀಮೆಯನ್ನು ಕಾಡನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಭಾಳ ದೊಡ್ಡ ಯೋಗದಾನವನ್ನು ಅವ್ರು ಮಾಡ್ತಾ ಇದ್ದಾರೆ. ಇದನ್ನು ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅಂತ ಈ ಸರಿ ನಾವು ಯೋಜನೆ ಮಾಡಿದ್ವಿ. ಇಷ್ಟು ಅದ್ಭುತವಾದಂಥ ಅವರಿಗೆ ಅನುಭವ ಆಯಿತು ಅಂತ ಕೇಳಿದರೆ, ಆ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಮಕ್ಕಳನ್ನು ಉಳಿಸಿದ್ವಿ. ಗ್ರಾಮೀಣದ ಭಾಗದ ಬದುಕು ಹೇಗಿರುತ್ತೆ ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿದರು. ಹೇಗೆ ಅಂತ ಕೇಳಿದರೆ, 2 ಮಕ್ಕಳನ್ನ ಒಂದು ಮನೆಯಲ್ಲಿ ಉಳಿಸಿದಾಗ ಅಲ್ಲಿಯ ಮನೆಯ ಸದಸ್ಯರಾಗಿ ಊಟ ತಿಂಡಿ ವ್ಯವಸ್ಥೆ ನೋಡಿಕೊಂಡು ಅಲ್ಲಿ ಹಸುಗಳು ಸೆಗಣಿ ತೆಗಿತಕ್ಕಂಥದ್ದು, ಮನೆಯನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು, ಮಲಗಲಿಕ್ಕೆ ಮಿನಿಮಮ್ ಪರಿಕರಗಳು, ಓದಲಿಕ್ಕೂ ಪ್ರಾಯಶಃ ಹಾಸ್ಲಿಕ್ಕೂ ಸರಿಯಾದ ಪರಿಕ್ರಮಗಳಿಲ್ಲ. ಆದರೆ ಅದನ್ನು ಎಂಜಾಯ್ ಮಾಡಿದರು ನಮ್ಮ ಮಕ್ಕಳು. ಭಾರತ ಅಂದರೆ ಇದು ಅಂತಕ್ಕಂಥದ್ದನ್ನು ಅವ್ರಿಗೆ ಮನನ ಮಾಡೋ ದೃಷ್ಟಿಯಿಂದ ಭಾಳ ಅನುಭವಗಳನ್ನು ಪಡ್ಕೊಂಡ್ರು. ಅನೇಕ ಮಕ್ಕಳು ಮನೆಗಳಲ್ಲಿ ಬಂದಾಗ ಆ ತಂದೆ ತಾಯಿಗಳು ನಮಗೆ ಫೋನ್ ಮಾಡಿ ಹೇಳ್ತಾರೆ, ಏನಂತ ಕೇಳಿದರೆ, ನಮ್ಮ ಮನೆಯಲ್ಲಿ ಶ್ರೀಮಂತಿಕೆ ಇದೆ, ನಮ್ಮ ಮನೆಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯದ ಕೊರತೆ ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಇಲ್ಲ. ಆದರೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕ್ತಕ್ಕಂಥದ್ದನ್ನು ಕಲಿಸಿದ್ರಲ್ಲ, ಆ ಮಕ್ಕಳು ಜೀವನದುದ್ದಕ್ಕೂ ನಿಮ್ಮನ್ನು ಮರೆಯೋದಿಲ್ಲ, ಸಂಸ್ಥೆಯನ್ನು ಮರೆಯೋದಿಲ್ಲ. ನಮ್ಮ ದಾವಣಗೆರೆನೇ ಒಬ್ಬರು ಡಾಕ್ಟರ್ ರಮೇಶ್ ಅಂತೇಳಿ ಬಹಳ ಪ್ರಖ್ಯಾತ ವೈದ್ಯರು, ಅವ್ರ ಮಗ. ಇಷ್ಟು ಅದ್ಭುತವಾಗಿ ಮಕ್ಕಳನ್ನು ನಿರ್ಮಾಣ ಮಾಡ್ತಾ ಇದ್ದೀರಲ್ಲ ಸರ್, ಗ್ರೇಟ್ ಅಂತೇಳಿ ತಂದೆ ತಾಯಿ ಒಂದೊಂದು ಮೆಸೇಜ್ ಹಾಕಿದಾಗ ನಮಗೂ ಒಂದು ರೀತಿಯ ಭಾವನೆ ಉಕ್ಕಿ ಬರ್ತಾ ಇದೆ. ಆ ಥರದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋ ದೃಷ್ಟಿಯಿಂದ ರಾಷ್ಟ್ರೋತ್ಥಾನ ಎಲ್ಲ CBSE ಶಾಲೆಗಳ ಶಿಕ್ಷಕರು, ಪ್ರಾಚಾರ್ಯರು, ಪರಿಷತ್ತಿನ ಆಶಯದಂತೆ ಈ ಸೃಷ್ಟಿ ಶಿಬಿರ ರನ್ ಆಗ್ತಾ ಇದೆ. ಸೃಷ್ಟಿ ಶಿಬಿರದ ವಿಕಸನ ಮುಂದುವರಿಸ್ತಾ ಇದ್ದೀವಿ. ಸೃಷ್ಟಿ ಶಿಬಿರದ ಮಕ್ಕಳ ಕಡೆಯಿಂದ ನಾವೇನು ನಿರೀಕ್ಷೆ ಮಾಡ್ತಾ ಇದ್ದೀವಿ, ಆ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ.